ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು ಈ ಕುರಿತಾಗಿ ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಟಿ ಆಗಿರುತ್ತೆ. ನಿಮ್ಗೆ GPSTR ಅಲ್ಲೂ ಕೂಡ ಈ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಟಾಪಿಕ್ ಇದೆ. ಜೊತೆಗೆ HSTR ಅಲ್ಲೂ ಕೂಡ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಡೋಂಟ್ ಮಿಸ್. ಓಕೆ, ಯಾವ ಲೋಹವು ಕೋಣೆಯ ಉಷ್ಣಾಂಶದಲ್ಲಿ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ದ್ರವ ಸ್ಥಿತಿಯಲ್ಲಿ ಇರುತ್ತೆ? ಸೋಡಿಯಂ, ಕಬ್ಬಿಣ, ಮರ್ಕ್ಯುರಿ, ಪೊಟ್ಯಾಷಿಯಂ. ಸೊ ಈಗ ಆಲ್ರೆಡಿ ಯಾರೆಲ್ಲ ಈ ವಿಡಿಯೋಸ್ ಅನ್ನ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅವರು ತುಂಬಾ ಈಸಿಯಾಗಿ ಹೇಳ್ತಾರೆ, ನೋಡ್ದೇನೆ ಹೇಳ್ತಾರೆ. ದಟ್ ಇಸ್ ಮರ್ಕ್ಯುರಿ, ಪಾದರಸ. ಲೋಹಗಳ ಒಂದು ಪ್ರಮುಖ ಗುಣ ಅಂತ ಹೇಳಿದ್ರೆ ಅವುಗಳನ್ನ ತಂತಿಗಳಾಗಿ ಎಳೆಯೋದಕ್ಕೆ ಸಾಧ್ಯ. ಈ ಗುಣವನ್ನ ಏನಂತ ಕರೀತಾರೆ? ಈ ಗುಣವನ್ನ ಡಕ್ಟಿಲಿಟಿ ಅಂತ ಹೇಳ್ತಾರೆ. ಲೋಹಗಳ ಒಂದು ಪ್ರಮುಖ ಗುಣ ಅಂತ ಹೇಳಿದ್ರೆ ತಂತಿಗಳಾಗಿ ಎಳೆಯಲು ಸಾಧ್ಯ. ಆ ತಂತಿಗಳಾಗಿ ಎಳೆಯೋದಕ್ಕೆ ಏನ್ ಸಾಧ್ಯ ಇರುತ್ತಲ್ವಾ, ಆ ಒಂದು ಗುಣವನ್ನ ದೃಢತೆ ಮೀನ್ಸ್ ಡಕ್ಟಿಲಿಟಿ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ಅಲೋಹಗಳ ಯಾವ ಗುಣವು ಅವುಗಳನ್ನ ವಿದ್ಯುತ್ ಮತ್ತು ಉಷ್ಣದ ದುರ್ಬಲ ವಾಹಕಗಳಾಗಿ ಮಾಡುತ್ತೆ? ನೋಡಿ, ಅಲೋಹದಲ್ಲಿ ಇರುವಂತ ಯಾವ ಗುಣ ವಿದ್ಯುತ್ ಮತ್ತು ಉಷ್ಣದ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಯಾಕೆ ಅದು ಆಗಿದೆ ಅಂತ ಹೇಳಿದ್ರೆ ಮುಕ್ತ ಎಲೆಕ್ಟ್ರಾನ್ಗಳ ಕೊರತೆ. ಅಂದ್ರೆ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ನ ಕೊರತೆ ಇರುತ್ತೆ. ಲ್ಯಾಕ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಗಳ ಕೊರತೆ ಇರೋದ್ರ ಕಾರಣ ಅಲೋಹಗಳು ವಿದ್ಯುತ್ ಮತ್ತು ಉಷ್ಣದ ದುರ್ಬಲ ವಾಹಕಗಳಾಗಿ ಇರ್ತವೆ. ಯಾವ ಲೋಹವು ಅತಿ ಹೆಚ್ಚು ನಮ್ಯತೆಯನ್ನ ಹೊಂದಿದೆ? ಯಾವ ಒಂದು ಲೋಹ ಅತಿ ಹೆಚ್ಚು ನಮ್ಯತೆಯನ್ನ ಹೊಂದಿದೆ ಅಂತ ಹೇಳಿದ್ರೆ ದಟ್ ಇಸ್ ಚಿನ್ನ. ಓಕೆ, ಸತು ಮತ್ತು ತಾಮ್ರದ ಮಿಶ್ರಲೋಹವನ್ನ ಏನಂತ ಕರೀತಾರೆ? ಜಿಂಕ್ ಮತ್ತೆ ಕಾಪರ್. ಜಿಂಕ್ ಪ್ಲಸ್ ಕಾಪರ್ ಎರಡನ್ನೂ ಕೂಡಿ ಬರುವಂತದ್ದು ಏನು? ಹಿತ್ತಾಳೆ. ಹಿತ್ತಾಳೆ ಏನಿದೆಯಲ್ಲ, ಇದು ಜಿಂಕ್ ಮತ್ತು ಕಾಪರ್ ಎರಡನ್ನು ಮಿಕ್ಸ್ ಮಾಡಿರುವಂತಹ ಲೋಹ. ಯಾವ ಅಲೋಹವು ಹೊಳಪಿನ ಗುಣವನ್ನ ಹೊಂದಿದೆ? ದಟ್ ಇಸ್ ಅಯೋಡಿನ್. ನೋಡಿ, ಯಾವ ಅಲೋಹವು ಹೊಳಪಿನ ಗುಣವನ್ನ ಹೊಂದಿದೆ? ನೋಡಿ, ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾ ಹೋದಾಗ ಮೆಟಲ್ಸ್ ಅಂದ್ರೆ ಲೋಹಗಳು ಹೊಳಪಿನ ಗುಣವನ್ನ ಹೊಂದಿರುತ್ತೆ, ಅಲೋಹಗಳು ಹೊಳಪನ್ನ ಹೊಂದಿರೋದಿಲ್ಲ ಅಂತ ಹೇಳ್ತೀವಿ. ಹೌದಾ? ಆದ್ರೆ ಈ ಗುಂಪಿಗೆ ಒಂದು ಎಕ್ಸೆಪ್ಷನ್ ಯಾವುದು ಅಂತ ಹೇಳಿದ್ರೆ ಅದು ಅಯೋಡಿನ್. ಅಯೋಡಿನ್ ಅಲೋಹ ಆದ್ರೂ ಕೂಡ ಅದು ಹೊಳಪಿನ ಗುಣವನ್ನ ಹೊಂದಿರುತ್ತೆ. ಓಕೆ, ಇಂಥ ಪ್ರಶ್ನೆಗಳು ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಕಬ್ಬಿಣವನ್ನ ತುಕ್ಕು ಹಿಡಿಯದಂತೆ ತಡೆಯೋದಕ್ಕೆ ಅದರ ಮೇಲೆ ಸತುವಿನ ಲೇಪನ ಮಾಡುವ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ದಟ್ ಇಸ್ ಗ್ಯಾಲ್ವನೈಸೇಷನ್ ಅಂತ ಕರೀತಾರೆ. ಅತಿ ಹೆಚ್ಚು ಪ್ರತಿಕ್ರಿಯಾಶೀಲತೆ ಹೊಂದಿರುವಂತ ಲೋಹ ಯಾವುದು? ಅತಿ ಹೆಚ್ಚು ಪ್ರತಿಕ್ರಿಯಾಶೀಲತೆ ಹೊಂದಿರುವಂತ ಲೋಹ ನಾವು ನೋಡಿದ್ವಿ ಸೋಡಿಯಂ, ಚಿನ್ನ, ಕಬ್ಬಿಣ ಮತ್ತು ಸತು ಅಂತ ಹೇಳಿ. ನೋಡಿ, ಅತಿ ಹೆಚ್ಚು ಪ್ರತಿಕ್ರಿಯಾಶೀಲತೆ ಹೊಂದಿರುವಂತಹ ಲೋಹ ಕೇಳಿದರೆ ಅಲ್ಲಿ ಕೇಳಿರೋದೇನು? ಲೋಹ. ಓಕೆ, ಲೋಹ ಕೇಳಿದರೆ. ಓಕೆ, ಅತಿ ಹೆಚ್ಚು ಪ್ರತಿಕ್ರಿಯಾಶೀಲತೆ ಅಂದ್ರೆ ಹೈಲಿ ರಿಯಾಕ್ಟಿವ್ ಆಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸೋಡಿಯಂ. ಓಕೆ, ಅಲೋಹಗಳನ್ನ ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಕಾಣಬಹುದು? ಅಲೋಹಗಳನ್ನ ನಾವು ಸಾಮಾನ್ಯವಾಗಿ ಘನ, ದ್ರವ, ಅನಿಲ ಎಲ್ಲಾ ರೂಪದಲ್ಲೂ ನಾವು ಕಾಣಬಹುದು. ಬಟ್ ಲೋಹಗಳನ್ನ ಘನ ಸ್ಥಿತಿಯಲ್ಲಿ ಮಾತ್ರ ನಾವು ಕಾಣ್ಲಿಕ್ಕೆ ಸಾಧ್ಯ. ನೀರಿಗೆ ಹಾಕಿದಾಗ ತೀವ್ರವಾಗಿ ಪ್ರತಿಕ್ರಿಯಿಸುವ ಲೋಹ ಯಾವುದು? ದಟ್ ಇಸ್ ಪೊಟ್ಯಾಷಿಯಂ. ಅಲ್ಲೇನಾದ್ರೂ ಸೋಡಿಯಂ ಅಂತ ಇದ್ದಿದ್ರೆ ಅದು ಕೂಡ ಆಗ್ತಾ ಇತ್ತು. ಓಕೆ, ನೀರಿಗೆ ಹಾಕಿದಾಗ ತೀವ್ರವಾಗಿ ಪ್ರತಿಕ್ರಿಯಿಸುವಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಪೊಟ್ಯಾಷಿಯಂ. ಯಾವ ಅಲೋಹವು ವಿದ್ಯುತ್ ಅನ್ನ ಹಾಯಿಸುತ್ತೆ? ದಟ್ ಇಸ್ ಗ್ರಾಫೈಟ್. ಗ್ರಾಫೈಟ್ ಏನಿದೆ ಇದು ಒಂದು ಅಲೋಹ, ನಾನ್ ಮೆಟಲ್. ಓಕೆ, ಇದು ವಿದ್ಯುತ್ ಅನ್ನ ತನ್ನ ಮೂಲಕ ಹರಿಯೋದಕ್ಕೆ ಬಿಡುತ್ತೆ. ಓಕೆ, ಇನ್ನು ಧಾತುಗಳನ್ನ ಲೋಹಗಳು, ಅಲೋಹಗಳು ಮತ್ತು ಮೆಟಲಾಯ್ಡ್ಗಳು ಅಂತ ಹೇಳಿ ವಿಂಗಡಿಸೋದಕ್ಕೆ ಬಳಸುವ ಪ್ರಮುಖ ಮಾನದಂಡ ಯಾವುದು? ದಟ್ ಇಸ್ ಅವುಗಳ ರಾಸಾಯನಿಕ ಗುಣಲಕ್ಷಣಗಳು. ಓಕೆ, ಅವುಗಳ ಗುಣಲಕ್ಷಣಗಳು. ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡೂ ಗುಣಗಳನ್ನ ತೋರಿಸಿದ್ರೆ ಅವುಗಳನ್ನ ಏನಂತ ಕರಿತೀವಿ? ಆಕ್ಸೈಡ್ಗಳು ಅಂದ್ರೆ ಅವನ್ನ ಆಂಫೋಟೋರಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಉಭಯಧರ್ಮೀಯ ಆಕ್ಸೈಡ್ಗಳು ಅಂತ ಹೇಳಿ ಕರೀತಾರೆ. ಯಾವ ಲೋಹವು ನೀರಿಗೆ ಹಾಕಿದಾಗ ತೇಲುತ್ತೆ ಅಂತ ಕೇಳಿದರೆ, ನೋಡಿ, ಯಾವ ಲೋಹವು ನೀರಿಗೆ ಹಾಕಿದಾಗ ತೇಲುತ್ತೆ? ಯಾವ ಲೋಹ ನೀರಿಗೆ ಹಾಕಿದಾಗ ತೇಲುತ್ತೆ ಅಂದ್ರೆ ದಟ್ ಇಸ್ ಸೋಡಿಯಂ. ಸೋಡಿಯಂ ಏನಿದೆ ಇದು ನೀರಿಗೆ ಹಾಕಿದಾಗ ತೇಲುತ್ತೆ. ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಹೊಂದಿರುವಂತಹ ಲೋಹ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಚಿನ್ನ. ಓಕೆ, ಸಾಮಾನ್ಯವಾಗಿ ಲೋಹಗಳು ಯಾವ ರೀತಿಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ? ನೋಡಿ, ಲೋಹಗಳು ಯಾವ ರೀತಿಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ? ಅವು ಕ್ಷಾರೀಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ.
ಅಲೋಹಗಳು ಸಾಮಾನ್ಯವಾಗಿ ಯಾವ ರೀತಿಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ? ಅವು ಏನು ಆಮ್ಲೀಯ ಅಲೋಹಗಳನ್ನ, ಆಮ್ಲೀಯ ಆಕ್ಸೈಡ್ ಗಳನ್ನ ಇವು ರೂಪಿಸ್ತವೆ. ನಾನ್ ಮೆಟಲ್ಸ್ ಅಸಿಡಿಕ್ ಆಕ್ಸೈಡ್ಸ್ ನ ರೂಪಿಸ್ತವೆ. ಲೋಹಗಳು ಆಮ್ಲಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆ ಆಗುತ್ತೆ? ನೋಡಿ, ಲೋಹಗಳು ಆಮ್ಲಗಳೊಂದಿಗೆ ಪ್ರತಿಕ್ರಿಯಿಸಿದಾಗ, ರಿಯಾಕ್ಟ್ ಆದಾಗ ಮೆಟಲ್ ಪ್ಲಸ್ ಆಸಿಡ್ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಜಲಜನಕ. ಯಾವ ಲೋಹವನ್ನ ಮಣ್ಣಿನ ಎಣ್ಣೆಯಲ್ಲಿ ಸಂಗ್ರಹಿಸಿಡಲಾಗುತ್ತೆ? ನೋಡಿ, ಯಾವ ಲೋಹವನ್ನ ಮಣ್ಣಿನ ಎಣ್ಣೆ ಅಂದ್ರೇನು? ಕೆರೋಸಿನ್, ಸೀಮೆ ಎಣ್ಣೆ ಆಗ್ಬೇಕದು. ಓಕೆ, ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವಂತಹ ಒಂದು ಲೋಹ ಯಾವುದು ಅಂದ್ರೆ ದಟ್ ಇಸ್ ಸೋಡಿಯಂ. ಸೋಡಿಯಂ ಏನಿದೆ ಇದನ್ನ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಎರಡನ್ನೂ ಕೂಡ ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಅವೆರಡನ್ನೂ ಕೂಡ ಕೆರೋಸಿನ್ ಅಲ್ಲಿ ಸಂಗ್ರಹಿಸಿ ಇಡ್ತಾರೆ. ಯಾವ ಅಲೋಹವು ಬಹುರೂಪಿಯನ್ನ ಹೊಂದಿದೆ? ಯಾವ ಅಲೋಹ? ಕಾರ್ಬನ್. ಯಾಕಂದ್ರೆ ಕಾರ್ಬನ್ ಬಹಿರೂಪಿ ಮೀನ್ಸ್ ಅಲೋಟ್ರೋಪಿಯನ್ನ ತೋರಿಸುತ್ತೆ, ಅಂದ್ರೆ ಅದು ಗ್ರಾಫೈಟ್, ಡೈಮಂಡ್, ಫುಲ್ಲರೆನ್ಸ್. ಓಕೆ, ಯಾವ ಅಲೋಹವು ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುತ್ತೆ? ಇದನ್ನ ರೀಸೆಂಟ್ ಆಗಿ ಟಿಇಟಿ ನಲ್ಲಿ ಕೇಳಿದರೆ, ದಟ್ ಇಸ್ ಬ್ರೋಮಿನ್. ಬ್ರೋಮಿನ್ ಏನು? ಇದು ಒಂದು ನಾನ್ ಮೆಟಲ್, ಬಟ್ ರೂಮ್ ಟೆಂಪರೇಚರ್ ಅಲ್ಲಿ ದ್ರವ ಸ್ಥಿತಿಯಲ್ಲಿ ಇರುತ್ತೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ. ಪ್ಲಾಟಿನಂ, ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳು ಯಾಕೆ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂದ್ರೆ ಅವು ಕಡಿಮೆ ಪ್ರತಿಕ್ರಿಯಾಶೀಲತೆಯನ್ನು ಹೊಂದಿರೋದ್ರಿಂದ ಬಳಸ್ತಾರೆ. ಓಕೆ, ಕಬ್ಬಿಣ ಮತ್ತು ಉಕ್ಕಿನ ವ್ಯತ್ಯಾಸ ಏನು? ಕಬ್ಬಿಣಕ್ಕೂ ಮತ್ತೆ ಉಕ್ಕಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಉಕ್ಕಿನಲ್ಲಿ ಕಾರ್ಬನ್ ಅಂಶ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಓಕೆ, ಕಬ್ಬಿಣ ಒಂದು ಮೆಟಲ್ ಆಗಿದೆ, ಬಟ್ ಉಕ್ಕು ಏನಿರುತ್ತೆ ಅದರಲ್ಲಿ ಕಾರ್ಬನ್ ಅಂಶ ಇರುತ್ತೆ. ಯಾವ ಲೋಹವು ತನ್ನ ಆಕ್ಸೈಡ್ ಪದರದಿಂದಾಗಿ ತುಕ್ಕು ಹಿಡಿಯದಂತೆ ರಕ್ಷಿಸಲ್ಪಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದ್ಯಾನ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ತುಕ್ಕು ಹಿಡಿಯದಂತೆ ರಕ್ಷಿಸಲ್ಪಡುತ್ತೆ ತನ್ನ ಆಕ್ಸೈಡ್ ಪದರದಿಂದಾಗಿ. ಓಕೆ, ಲೋಹಗಳನ್ನ ಅವುಗಳ ಅದಿರುಗಳಿಂದ ಹೊರತೆಗೆಯುವ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಲೋಹಶಾಸ್ತ್ರ ಅಂತ ಹೇಳಿ ಕರೀತಾರೆ, ದಟ್ ಇಸ್ ಕಾಲ್ಡ್ ಮೆಟಲರ್ಜಿ. ಯಾವ ಅಲೋಹವು ನಮ್ಯತೆ ಮತ್ತು ದೃಢತೆ ಗುಣಗಳನ್ನ ಹೊಂದಿರುತ್ತೆ? ನಮ್ಯತೆ ಮತ್ತು ದೃಢತೆ ಇವೆರಡು ಗುಣಗಳನ್ನ ಹೊಂದಿರುತ್ತೆ. ನೋಡಿ, ನಮ್ಯತೆ ಮತ್ತು ದೃಢತೆ ಅಂದ್ರೇನು? ಮಲ್ಲೆಯಬಿಲಿಟಿ ಮತ್ತೆ ಡಕ್ಟಿಲಿಟಿ ಅಂತ ಹೇಳ್ತೀವಿ. ಇದು ನಾವು ಲೋಹಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಮೇನ್ಲಿ ಏನ್ ಹೇಳಿದ್ದಾರೆ? ಅಲೋಹ, ಇದು ಇಂಪಾರ್ಟೆಂಟ್. ಅಲೋಹ ಅಂದ್ರೆ ನಾನ್ ಮೆಟಲ್. ಯಾವ ಒಂದು ನಾನ್ ಮೆಟಲ್ ನಮ್ಯತೆ ಮತ್ತು ದೃಢತೆಯ ಗುಣಗಳನ್ನ ಹೊಂದಿದೆ ಅಂದ್ರೆ ದಟ್ ಇಸ್ ನನ್ ಅದರ್ ದನ್ ಕಾರ್ಬನ್. ಆಕ್ಸಿಡೇಷನ್ ಅಂದ್ರೆ ಏನು? ಆಮ್ಲಜನಕವನ್ನ ಪಡೆಯುವಂತ ಪ್ರಕ್ರಿಯೆಯನ್ನೇ ಆಮ್ಲಜನಕ ಅಂತ ಹೇಳಿ ಕರಿತೀವಿ. ಸಾರಿ, ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೇನು? ಆಕ್ಸಿಡೇಷನ್. ಎಸ್. ಅಲೋಹಗಳು ಆಕ್ಸಿಡೇಷನ್ಗೆ ಒಳಗಾದಾಗ ಯಾವ ಚಟುವಟಿಕೆಯನ್ನ ತೋರಿಸ್ತವೆ? ನೋಡಿ, ಅಲೋಹಗಳು ಆಕ್ಸಿಡೇಷನ್ಗೆ ಒಳಗಾದಾಗ ಎಲೆಕ್ಟ್ರಾನ್ಗಳನ್ನ ಪಡಿತವೆ. ಸೊ ಈ ಒಂದು ಚಟುವಟಿಕೆಯನ್ನ ನಾವು ನೋಡಬಹುದು. ಇನ್ನು ಅತಿ ಕಡಿಮೆ ವಿದ್ಯುತ್ ವಾಹಕತೆ ಹೊಂದಿರುವಂತಹ ಲೋಹ ಯಾವುದು? ಚಿನ್ನ, ಬೆಳ್ಳಿ, ಸೀಸ, ತಾಮ್ರ ಅಂತ ಇದೆ. ಅತಿ ಕಡಿಮೆ ವಿದ್ಯುತ್ ವಾಹಕತೆ ಅಂತ ಹೇಳಿದ್ರೆ ದಟ್ ಇಸ್ ಚಿನ್ನ. ಓಕೆ, ಅತಿ ಕಡಿಮೆ ವಿದ್ಯುತ್ ವಾಹಕತೆ. ನೋಡಿ, ಅತಿ ಕಡಿಮೆ ವಿದ್ಯುತ್ ವಾಹಕತೆ ಕಂಪೇರ್ ಟು ಚಿನ್ನ, ಬೆಳ್ಳಿ, ತಾಮ್ರ ಇವು ಮೂರಕ್ಕೆ ಹೋಲಿಸಿದಾಗ ಲೆಡ್ ಏನಿದೆಯಲ್ಲ ಇದು ಬಂದು ಕಡಿಮೆ ವಿದ್ಯುತ್ ವಾಹಕತೆಯನ್ನ ಹೊಂದಿದೆ, ಅತಿ ಕಡಿಮೆ ವಿದ್ಯುತ್ ವಾಹಕತೆ. ನೈಟ್ರೋಜನ್, ಆಮ್ಲಜನಕ ಮತ್ತು ಹೈಡ್ರೋಜನ್ ಇವು ಮೂರು ಕೂಡ ಯಾವ ವರ್ಗಕ್ಕೆ ಸೇರಿದವೆ? ಅಲೋಹಗಳು. ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಆಹಾರವನ್ನ ಸುತ್ತೋದಕ್ಕೆ ಬಳಸ್ತಾರೆ, ರ್ಯಾಪ್ ಮಾಡೋದಕ್ಕೆ ಬಳಸ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಅದು ನಮ್ಯವಾಗಿರೋದ್ರಿಂದ, ತುಂಬಾ ಫ್ಲೆಕ್ಸಿಬಲ್ ಇರೋದ್ರಿಂದ, ಮಡ್ಚೋಕೆ ಬರೋದ್ರಿಂದ ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಏನನ್ನ ರೂಪಿಸ್ತವೆ? ಲೋಹಗಳ ಆಕ್ಸೈಡ್ಗಳು ಅಂದ್ರೆ ಮೆಟಲ್ ಆಕ್ಸೈಡ್ಸ್ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಏನನ್ನ ರೂಪಿಸ್ತವೆ ಅಂದ್ರೆ ಅವು ಕ್ಷಾರೀಯ ದ್ರಾವಣವನ್ನ ರೂಪಿಸ್ತವೆ. ಯಾವ ಲೋಹವು ಆಕ್ಸಿಜನ್ ಇಲ್ಲದೆ ಬಿಸಿಯಾದ ನೀರಿನೊಂದಿಗೆ ಮಾತ್ರ ಪ್ರತಿಕ್ರಿಯಿಸುತ್ತೆ? ನೋಡಿ, ಯಾವ ಲೋಹವು ಆಕ್ಸಿಜನ್ ಇಲ್ಲದೆ ಇದ್ರೂ ಕೂಡ ಬರೀ ಬಿಸಿ ನೀರಿಗೆ ಹಾಕಿದ್ರೆ ಸಾಕು ಅದ್ರ ಜೊತೆ ಅದು ರಿಯಾಕ್ಟ್ ಮಾಡುತ್ತೆ. ಅಂಥದ್ ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ. ಸೆರಾಮಿಕ್ಸ್ ಗಳು ಮತ್ತು ಗಾಜಿನ ಪ್ರಮುಖ ಅಂಶ ಯಾವುದು? ನೋಡಿ, ಸೆರಾಮಿಕ್ಸ್ ಆಮೇಲೆ ಗಾಜಿನ ಪ್ರಮುಖ ಅಂಶ, ಸೆರಾಮಿಕ್ಸ್ ಮತ್ತೆ ಗಾಜು, ಗ್ಲಾಸ್ ಅಂಡ್ ಸೆರಾಮಿಕ್ಸ್ ಅಂತ ಹೇಳ್ತೀವಿ. ಇವುಗಳ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಸಿಲಿಕಾನ್. ಓಕೆ, ಮೆಟಲಾಯ್ಡ್ ಅಂತ ಹೇಳಿ
ಯಾವುದನ್ನ ಕರೀತಾರೆ? ಮೆಟಲಾಯ್ಡ್ ಅಂತ ಹೇಳಿ ಲೋಹಗಳು ಮತ್ತು ಅಲೋಹಗಳ ನಡುವಿನ ಗುಣಲಕ್ಷಣಗಳನ್ನ ಹೊಂದಿರುವ ಧಾತುಗಳನ್ನ ಕರೀತಾರೆ. ಲೋಹದ ಸಲ್ಫೈಡ್ಗಳು ಮತ್ತು ಕಾರ್ಬೋನೇಟ್ಗಳನ್ನ ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಗಳನ್ನ ಕ್ರಮವಾಗಿ ಏನಂತ ಕರೀತಾರೆ? ನೋಡಿ, ಲೋಹದ ಸಲ್ಫೈಡ್ಗಳು ಅಂದ್ರೆ ಮೆಟಲ್ ಸಲ್ಫೈಡ್ಸ್ ಮತ್ತೆ ಮೆಟಲ್ ಕಾರ್ಬೋನೇಟ್ಸ್, ಮೆಟಲ್ ಸಲ್ಫೈಡ್ಸ್ ಮತ್ತೆ ಮೆಟಲ್ ಕಾರ್ಬೋನೇಟ್ಸ್ ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನ ಕ್ರಮವಾಗಿ ಏನಂತ ಕರೀತಾರೆ? ಈಗ ಲೋಹದ ಸಲ್ಫೈಡ್ಗಳು ಆಕ್ಸೈಡ್ಗಳಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನ ಏನಂತ ಹೇಳ್ತಾರೆ? ಲೋಹದ ಸಲ್ಫೈಡ್ಗಳನ್ನ ಆಕ್ಸೈಡ್ಗಳಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನ ಏನಂತ ಕರೀತಾರೆ? ರೋಸ್ಟಿಂಗ್ ಅಂತ ಹೇಳಿ ಕರೀತಾರೆ. ಇದನ್ನ ರೋಸ್ಟಿಂಗ್ ಅಂತ ಹೇಳಿ ಕರೀತಾರೆ. ಅದೇ ಮೆಟಲ್ ಕಾರ್ಬೋನೇಟ್ಸ್ ಗಳನ್ನ ಆಕ್ಸೈಡ್ ಗಳಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನ ಕ್ಯಾಲ್ಸಿನೇಷನ್ ಅಂತ ಹೇಳಿ ಕರೀತಾರೆ. ಏನು? ಕ್ಯಾಲ್ಸಿನೇಷನ್ ಅಂತ ಹೇಳಿ ಕರೀತಾರೆ. ಕ್ಯಾಲ್ಸಿನೇಷನ್ ಅಂತ ಹೇಳಿ ಕರೀತಾರೆ. ಯಾವ ಲೋಹವು ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟು ಧನಾತ್ಮಕ ಅಯಾನ್ಗಳನ್ನ ರೂಪಿಸ್ತವೆ? ಯಾವ ಲೋಹವು ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟು ಧನಾತ್ಮಕ ಅಯಾನ್ಗಳನ್ನ ರೂಪಿಸ್ತವೆ? ಅಂದ್ರೆ ತನ್ನತ್ರ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ತನ್ನತ್ರ ಇರುವಂತಹ ಅಯಾನ್ಗಳನ್ನ ಕೊಟ್ಟು ಧನಾತ್ಮಕ ಅಯಾನ್ಗಳನ್ನ ತನ್ನತ್ರ ಇರುವಂತಹ ಎಲೆಕ್ಟ್ರಾನ್ಸ್ ನೆಲ್ಲ ಕೊಟ್ಟು ನನಗೆ ಏನಂತ ಹೇಳ್ಬೋದು? ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನನ್ಗೆ ಅಡಿಗೆ ಮಾಡ್ಕೊಳಕ್ ಬರುತ್ತೆ, ಅಡಿಗೆ ತಗೊಂಡೋಗು, ನನ್ನ ಅಡಿಗೆನ ನಾನ್ ಮಾಡ್ಕೋತೀನಿ ಅಂತ ಯಾರು ಹೇಳ್ತಾರೆ? ಇದು ಮೆಟಲ್ಸ್. ಓಕೆ, ಅಂದ್ರೇನು? ತನ್ನತ್ರ ಇರುವಂತ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಟ್ಟು ಧನಾತ್ಮಕ ಅಯಾನ್ಗಳನ್ನ ರೂಪಿಸ್ಕೊಳ್ತವೆ. ಅವು ಲೋಹ. ಯಾವ ಲೋಹವನ್ನ ನೀರಿನಲ್ಲಿ ಶೇಖರಿಸಿ ಇಡಲಾಗತ್ತೆ? ನೋಡಿ, ಲೋಹವನ್ನ ಯಾವ ಒಂದು ಮೆಟಲ್ ಅನ್ನ ನೀರಿನಲ್ಲಿ ಶೇಖರಿಸಿ ಇಡ್ತಾರೆ? ಯಾವ ಒಂದು ಮೆಟಲ್ ಅನ್ನ ನೀರಿನಲ್ಲಿ ಶೇಖರಿಸಿ ಇಡ್ತಾರೆ? ದಟ್ ಇಸ್ ಫಾಸ್ಫರಸ್. ಓಕೆ, ಫಾಸ್ಫರಸ್. ನಿಮ್ಗೆ ಏನನ್ಸುತ್ತೆ? ಯಾವ ಲೋಹವನ್ನ ನೀರಿನಲ್ಲಿ ಶೇಖರಿಸಿ ಇಡ್ತಾರೆ, ವಾಟರ್ ಅಲ್ಲಿ ಪ್ರಿಸರ್ವ್ ಮಾಡಿ ಇಡುವಂತದ್ದು ಯಾವುದು ಅಂದ್ರೆ ದಟ್ ಇಸ್ ಓನ್ಲಿ ಒನ್ ಅಂಡ್ ಓನ್ಲಿ ಫಾಸ್ಫರಸ್. ಲೋಹಗಳನ್ನ ಅವುಗಳ ಅದಿರುಗಳಿಂದ ಹೊರ ತೆಗೆಯುವಾಗ ಸ್ಲ್ಯಾಗ್ ಅಂತ ಹೇಳ್ತೀವಿ. ಹಂಗಂದ್ರೆ ಏನು? ಸ್ಲ್ಯಾಗ್ ಅಂತ ಹೇಳಿದ್ರೆ ಕೊಳೆ ಅಂತ. ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಹೊಂದಿರುವಂತ ಲೋಹವನ್ನ ಯಾವುದು? ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಹೊಂದಿರುವಂತ ಲೋಹ ಯಾವುದು? ನೋಡಿ, ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಅಂದ್ರೇನು? ತುಂಬಾ ಲೋ ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಹೊಂದಿರುವಂತದ್ದು. ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಹೊಂದಿರುವಂತ ಲೋಹ ಯಾವುದು? ಅಂದ್ರೆ ಅತಿ ಲೋ ರಿಯಾಕ್ಟಿವ್, ಅಷ್ಟೊಂದು ರಿಯಾಕ್ಟಿವ್, ಅತಿ ಕಡಿಮೆ ಪ್ರತಿಕ್ರಿಯಾಶೀಲತೆ ಹೊಂದಿರುವಂತಹ ಲೋಹ ಯಾವುದು? ಚಿನ್ನ ಹೌದು, ಬೆಳ್ಳಿ ಹೌದು, ಪ್ಲಾಟಿನಂ ಹೌದು, ಇವೆಲ್ಲವೂ ಹೌದು. ಓಕೆ, ಇವೆಲ್ಲವಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ದಟ್ ಇಸ್ ಲೆಡ್. ತಾಮ್ರವು ಗಾಳಿಯಲ್ಲಿ ದೀರ್ಘಕಾಲ ತೆರೆದಿಟ್ಟಾಗ ಯಾವ ಬಣ್ಣದ ಪದರವು ಅದ್ರ ಮೇಲೆ ರೂಪುಗೊಳ್ಳುತ್ತೆ ಅಂದ್ರೆ ದಟ್ ಇಸ್ ಹಸಿರು. ಯಾವ ಲೋಹವನ್ನ ವಿದ್ಯುತ್ ವಿಭಜನೆಯ ಮೂಲಕ ಹೊರ ತೆಗೆಯಲಾಗತ್ತೆ ಅಂತ ಹೇಳಿದ್ರೆ, ನೋಡಿ, ವಿದ್ಯುತ್ ವಿಭಜನೆಯ ಮೂಲಕ, ಎಲೆಕ್ಟ್ರೋಲೈಸಿಸ್ ಮೂಲಕ ಯಾವ ಲೋಹವನ್ನ ಹೊರ ತೆಗೆಯಲಾಗುತ್ತೆ? ದಟ್ ಇಸ್ ಸೋಡಿಯಂ. ಅತಿ ಕಡಿಮೆ ದ್ರವಿಸುವ ಬಿಂದು ಹೊಂದಿರುವಂತ ಲೋಹ ಯಾವುದು? ಅತಿ ಕಡಿಮೆ ದ್ರವಿಸುವ ಬಿಂದು. ಓಕೆ, ಅಂದ್ರೇನು? ಬಾಯ್ಲಿಂಗ್ ಪಾಯಿಂಟ್. ಅತಿ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಹೊಂದಿರುವಂತ ಲೋಹ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಗ್ಯಾಲಿಯಂ. ದ್ರವಿಸುವ. ಕುದಿಯುವ ಅಂತ ಹೇಳಿದ್ರೆ ಬಾಯ್ಲಿಂಗ್ ಅಲ್ವಾ? ಎಸ್, ದ್ರವಿಸುವ ಮೀನ್ಸ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಅತಿ ಕಡಿಮೆ, ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿರುವಂತದ್ದು ಯಾವುದು ಅಂದ್ರೆ ದಟ್ ಇಸ್ ಗ್ಯಾಲಿಯಂ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ನಮ್ಮ ಅಂಗೈ ಅಂದ್ರೆ ನಮ್ಮ ಪಾಮ್ ಅಲ್ಲಿ ಇಟ್ಕೊಂಡ್ರೆ ಸಾಕು, ಅದು ಕರಗುತ್ತೆ. ಓಕೆ, ಅಷ್ಟು ಲೋಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅದಕ್ಕಿದೆ, ದಟ್ ಇಸ್ ದ್ರವಿಸುವ ಬಿಂದು. ಲೋಹಗಳು ಸಾಮಾನ್ಯವಾಗಿ ಯಾವ ರೀತಿಯ ಸ್ವರೂಪದಲ್ಲಿ ಇರ್ತವೆ? ಲೋಹಗಳು ಸಾಮಾನ್ಯವಾಗಿ ಘನ ರೂಪದಲ್ಲಿ ಇರ್ತವೆ.
ಯಾವ ಲೋಹವು ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನಿಲವು ಉತ್ಪತ್ತಿಯಾಗಿ ನೀರಿನ ಮೇಲೆ ತೇಲುತ್ತೆ? ಯಾವ ಲೋಹವು ನೀರಿನ ಜೊತೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗಿ ನೀರಿನ ಮೇಲೆ ತೇಲುತ್ತೆ? ದಟ್ ಇಸ್ ಕ್ಯಾಲ್ಸಿಯಂ. ಓಕೆ, ಸಂಶಯಾತೀತ ಗುಣ ಅಂದ್ರೇನು? ಕೆಟಲಿಟಿಕ್ ಪ್ರಾಪರ್ಟಿ. ಇದನ್ನ ಹೊಂದಿರುವಂತ ಲೋಹ ಯಾವುದು? ನೋಡಿ, ಕಬ್ಬಿಣ ಕೆಟಲಿಟಿಕ್ ಪ್ರಾಪರ್ಟಿ ಹೊಂದಿದೆ, ನಿಕ್ಕಲ್ ಕೆಟಲಿಟಿಕ್ ಪ್ರಾಪರ್ಟಿ ಹೊಂದಿದೆ, ಪ್ಲಾಟಿನಂ ಕೂಡ ಕೆಟಲಿಟಿಕ್ ಪ್ರಾಪರ್ಟಿ ಹೊಂದಿದೆ. ಅಂದ್ರೇನು? ಇವೆಲ್ಲ ಐರನ್, ನಿಕ್ಕಲ್, ಪ್ಲಾಟಿನಂ ಇವು ಮೂರನ್ನು ಕೂಡ ಕೆಟಲಿಸ್ಟ್ ಆಗಿ ಉಪಯೋಗಿಸ್ತಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಸರಿಯಾದಂತ ಉತ್ತರ. ಲೋಹಗಳನ್ನ ಯಾವ ರೀತಿಯ ಬಂಧಗಳಿಂದ ಜೋಡಿಸಿರ್ತಾರೆ ಅಂದ್ರೆ ಅದು ಲೋಹೀಯ ಬಂಧ. ಯಾವ ಲೋಹವು ಪ್ರಬಲ ಆಮ್ಲಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಜಲಜನಕ ಅನಿಲ ಬಿಡುಗಡೆ ಮಾಡುವುದಿಲ್ಲ? ಯಾವ ಲೋಹ ಪ್ರಬಲ ಆಮ್ಲಗಳು ಅಂದ್ರೆ ಸ್ಟ್ರಾಂಗ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡದೇ ಇರುವಂತ ಅನಿಲ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದನ್ ತಾಮ್ರ. ಅಲೋಹಗಳನ್ನ ಸಾಮಾನ್ಯವಾಗಿ ಯಾವ ಗುಣದಿಂದ ಗುರುತಿಸಬಹುದು? ಅಲೋಹಗಳನ್ನ ಸಾಮಾನ್ಯವಾಗಿ ಯಾವ ಗುಣದಿಂದ ಗುರುತಿಸಬಹುದು ಅಂದ್ರೆ ವಿದ್ಯುತ್ ವಾಹಕತೆ, ನಮ್ಯತೆ ಮತ್ತು ದೃಢತೆ, ವಿದ್ಯುತ್ ನಿರೋಧಕತೆ, ಹೆಚ್ಚಿನ ಸಾಂದ್ರತೆ ಅಂತ ಇದೆ. ವಿದ್ಯುತ್ ವಾಹಕತೆ ಮೆಟಲ್ಸ್, ನಮ್ಯತೆ ಮತ್ತು ದೃಢತೆ ಇದು ಕೂಡ ಮೆಟಲ್ಸ್. ಆಮೇಲೆ ವಿದ್ಯುತ್ ನಿರೋಧಕತೆ ಅಂತ ಇದೆಯಲ್ಲ ದಿಸ್ ಅಂದ್ರೆ ಇದ್ರಿಂದ ನಾವು ಗುರುತಿಸಬಹುದು. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಯಾವ ಅಲೋಹ ನಮ್ಯತೆ ಮತ್ತು ದೃಢತೆ ಗುಣಗಳನ್ನ ಹೊಂದಿದೆ ಅಂತ ಹೇಳಿದ್ರೆ ಅದು ಕಾರ್ಬನ್. ಓಕೆ, ಎಕ್ಸೆಪ್ಷನಲ್ ಅಲೋಹಗಳನ್ನ ಸಾಮಾನ್ಯವಾಗಿ ಯಾವ ಗುಣಗಳಿಂದ ಗುರುತಿಸಬಹುದು? ಇದಕ್ಕೆ ಎಕ್ಸೆಪ್ಷನಲ್ ಬಂದು ಯಾವುದು? ನಮ್ಯತೆ ಮತ್ತು ದೃಢತೆ ಬಂದು ಕಾರ್ಬನ್. ಓಕೆ, ಹೌದಲ್ವಾ? ಎಸ್, ಕಾರ್ಬನ್ ಇಂಪಾರ್ಟೆಂಟ್ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಎಸ್, ಕಾರ್ಬನ್. ಇನ್ನು ಮುಂದಿನ ಪ್ರಶ್ನೆ. ಸೊ ವಿದ್ಯುತ್ ನಿರೋಧಕತೆಯಿಂದ ನಾವು ಅಲೋಹಗಳನ್ನು ಈಸಿಯಾಗಿ ಕಂಡುಹಿಡಬಹುದು. ಇನ್ನು ಸಕ್ರಿಯತಾ ಶ್ರೇಣಿ ಅಂದ್ರೇನು? ರಿಯಾಕ್ಟಿವಿಟಿ ಸೀರೀಸ್. ಇದರಲ್ಲಿ ಅತಿ ಕಡಿಮೆ ಸ್ಥಾನದಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ಚಿನ್ನ. ಓಕೆ, ಯಾವ ಲೋಹವನ್ನ ದ್ರವರೂಪದ ಸೂರ್ಯನ ಬೆಳಕು ಅಂತ ಹೇಳಿ ಕರೀತಾರೆ? ದ್ರವರೂಪದ ಸೂರ್ಯನ ಬೆಳಕು ಅಂತ ಹೇಳಿ ಲಿಥಿಯಂ ಅನ್ನ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದ್ರವರೂಪದ ಸೂರ್ಯನ ಬೆಳಕು ಅಂತ ಹೇಳಿ ಲಿಥಿಯಂ ಅನ್ನ ಕರೀತಾರೆ. ಯಾವ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ ಎರಡೂ ಗುಣಗಳನ್ನ ತೋರಿಸ್ತವೆ? ದಟ್ ಇಸ್ ಜಿಂಕ್, ಸತು ಅಂತ ಹೇಳ್ತೀವಿ. ಇದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನ ಇದು ತೋರಿಸುತ್ತೆ. ಓಕೆ, ಲೋಹಗಳ ಸಲ್ಫೈಡ್ ಅದಿರುಗಳನ್ನ ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಬಳಸುವಂತಹ ಒಂದು ಪ್ರಕ್ರಿಯೆ ಯಾವುದು? ಸಲ್ಫೈಡ್ ಅಂದ್ರೇನು? ರೋಸ್ಟಿಂಗ್ ಅಂತ ಹೇಳ್ತೀವಿ, ಹುರಿಯುವಿಕೆ. ಓಕೆ, ಯಾವ ಲೋಹವು ಹೆಚ್ಚು ಜಡ ಮತ್ತು ಹೆಚ್ಚು ಸ್ಥಿರವಾದ ರಾಸಾಯನಿಕ ಪ್ರತಿಕ್ರಿಯೆಗಳನ್ನ ತೋರಿಸುತ್ತೆ? ಹೆಚ್ಚು ಜಡ ಮತ್ತು ಸ್ಥಿರವಾದ ರಾಸಾಯನಿಕ ಕ್ರಿಯೆಗಳನ್ನ ತೋರಿಸುವಂತದ್ದು ದಟ್ ಇಸ್ ಚಿನ್ನ. ಅಲ್ಯೂಮಿನಿಯಂ ಏನಿದೆಯಲ್ಲ ಇದು ಒಂದು ಉತ್ತಮ ವಿದ್ಯುತ್ ವಾಹಕ. ಯಾಕೆ? ಅಂದ್ರೆ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಅದಕ್ಕೋಸ್ಕರ. ಅಲೋಹಗಳನ್ನ ಸಾಮಾನ್ಯವಾಗಿ ಯಾವ ರೀತಿಯ ಅಯಾನುಗಳಾಗಿ ನಾವು ರೂಪಿಸಬಹುದು? ಅಲೋಹಗಳನ್ನ ನಾವು ಸಾಮಾನ್ಯವಾಗಿ ಋಣಾತ್ಮಕ ಅಯಾನುಗಳಾಗಿ ನಾವು ರೂಪಿಸಬಹುದು. ನಾನ್ ಮೆಟಲ್ಸ್ ಅನ್ನ ಪಾಸಿಟಿವ್ ಅಯಾನ್ಸ್ ಅಂದ್ರೇನು? ಧನಾತ್ಮಕ ಅಯಾನುಗಳು. ಇನ್ನು ಅಲೋಹಗಳು ಯಾವ ರೀತಿಯ ಅಯಾನ್ಗಳಾಗಿ ರೂಪಿಸಬಹುದು ಅಂತ ಹೇಳಿದ್ರೆ ದಟ್ ಇಸ್ ಋಣಾತ್ಮಕ, ಮೀನ್ಸ್ ನೆಗೆಟಿವ್ ಅಯಾನ್ಸ್. ಓಕೆ, ಯಾವ ಲೋಹವು ಬೆಂಕಿ ನಂದಿಸುವ ಸಾಧನದಲ್ಲಿ ಬಳಸಲಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವ ಲೋಹವನ್ನ ಬೆಂಕಿ ನಂದಿಸುವ ಸಾಧನಗಳಲ್ಲಿ ಬಳಸಲ್ಪಡುತ್ತೆ? ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಕಾರ್ಬನ್ ಅಂತ ಇದೆ. ಯಾವ ಲೋಹವನ್ನ ಬೆಂಕಿ ನಂದಿಸುವ ಸಾಧನಗಳಲ್ಲಿ ಬಳಸಲ್ಪಡುತ್ತೆ? ನೋಡಿ, ಅಲ್ಲಿ ಹೇಳಿರೋದು ಲೋಹ. ಅಲೋಹ ಆಗಿದ್ರೆ ಅದು ಕಾರ್ಬನ್ ಆಗ್ತಾ ಇತ್ತು. ಓಕೆ, ಅಲೋಹ ಆಗಿದ್ರೆ ಅದು ಕಾರ್ಬನ್ ಆಗ್ತಾ ಇತ್ತು. ಅಲ್ಲಿ ಕೇಳಿರೋದು ಲೋಹ, ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ಮೆಗ್ನೀಷಿಯಂ. ಇಲ್ಲೇ ನೀವು ಕನ್ಫ್ಯೂಸ್ ಆಗೋದು. ತಕ್ಷಣಕ್ಕೆ ಲೋಹ ಅನ್ನೋದಷ್ಟೇ ನೋಡ್ತೀರಾ, ಕಾರ್ಬನ್ ಅಂತ ಹೇಳಿ ರೈಟ್ ಮಾರ್ಕ್ ಹಾಕ್ಬಿಡ್ತೀರಾ ಕೆಲವೊಬ್ರು. ಬಟ್ ಇಲ್ಲಿ ಸರಿಯಾದಂತ ಉತ್ತರ ಅಲೋಹ ಅಂತ ಆಗಿದ್ರೆ ಅದು ಕಾರ್ಬನ್ ಆಗ್ತಾ ಇತ್ತು, ಲೋಹ ಅಂತ ಆಗಿರೋದ್ರಿಂದ ಅಲ್ಲಿ ಮೆಗ್ನೀಷಿಯಂ. ಸಿಲಿಕಾನ್ ಯಾವ ವರ್ಗಕ್ಕೆ ಸೇರಿದೆ? ಇದು ಮೆಟಲಾಯ್ಡ್, ಲೋಹ ಮತ್ತು ಅಲೋಹ ಎರಡು ಪ್ರಾಪರ್ಟೀಸ್ ಅನ್ನು ಅದು ತೋರಿಸುತ್ತೆ. ಲೋಹಗಳು ದುರ್ಬಲ ಆಮ್ಲಗಳೊಂದಿಗೆ ಪ್ರತಿಕ್ರಿಯಿಸ್ತವ? ಲೋಹಗಳು ದುರ್ಬಲ ಮೀನ್ಸ್ ವೀಕ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗುತ್ತಾ? ಹೌದು, ಹೆಚ್ಚು ಪ್ರತಿಕ್ರಿಯಾಶೀಲ ಲೋಹಗಳು. ಓಕೆ,
ಯಾವ ಅಲೋಹವನ್ನ ಗಾಳಿಯಲ್ಲಿ ತೆರೆದಿಟ್ಟಾಗ ಸುಲಭವಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂದ್ರೆ ಅದು ವೈಟ್ ಫಾಸ್ಫರಸ್. ಓಕೆ, ಜಸ್ಟ್ ಬರೀ ಗಾಳಿಯಲ್ಲಿ ತೆರೆದಿಟ್ರೆ ಸಾಕು. ಓಕೆ, ಹಳದಿ ರಂಜಕ, ಯೆಲ್ಲೋ ಫಾಸ್ಫರಸ್ ಆಗ್ಬೇಕದು, ಇಲ್ಲಿ ವೈಟ್ ಫಾಸ್ಫರಸ್. ಓಕೆ, ಇನ್ನು ಲೋಹ ಮತ್ತು ಆಮ್ಲದ ನಡುವೆ ಪ್ರತಿಕ್ರಿಯೆಯು ಯಾವ ರೀತಿಯ ಕ್ರಿಯೆ ಆಗಿದೆ? ಲೋಹ ಮತ್ತು ಆಮ್ಲದ ನಡುವಿನ ಕ್ರಿಯೆ ಅಂದ್ರೇನು? ಲೋಹ ಮತ್ತು ಆಮ್ಲ, ಲೋಹ ಮೀನ್ಸ್ ಮೆಟಲ್, ಆಸಿಡ್, ಮೆಟಲ್ ಮತ್ತೆ ಆಸಿಡ್ ಈ ನಡುವಿನ ಪ್ರತಿಕ್ರಿಯೆ ಏನಿರುತ್ತೆ, ಇವೆರಡರ ರಿಯಾಕ್ಷನ್ ಅನ್ನ ಸ್ಥಾನ ಪಲ್ಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗೆ ಇದು ಒಂದು ಗುಡ್ ಎಕ್ಸಾಂಪಲ್. ಯಾವ ಮಿಶ್ರ ಲೋಹವು ತಾಮ್ರ ಮತ್ತು ಸತು ಎರಡನ್ನೂ ಹೊಂದಿರುತ್ತೆ? ಅಂದ್ರೆ ಯಾವ ಒಂದು ಮಿಶ್ರ ಲೋಹ ತಾಮ್ರ ಮತ್ತು ಸತು ಎರಡನ್ನೂ ಹೊಂದಿರುತ್ತೆ ಅಂದ್ರೆ ಅದು ಹಿತ್ತಾಳೆ. ಹಿತ್ತಾಳೆ ಏನಿದೆ ಅದರಲ್ಲಿ ತಾಮ್ರನೂ ಇರುತ್ತೆ ಮತ್ತೆ ಸತುನೂ ಇರುತ್ತೆ, ಎರಡನ್ನೂ ಅದು ಹೊಂದಿರುತ್ತೆ. ಯಾವ ಅಲೋಹವು ಉತ್ತಮ ವಿದ್ಯುತ್ ವಾಹಕ ಅಂತ ಹೇಳಿದ್ರೆ ದಟ್ ಇಸ್ ಗ್ರಾಫೈಟ್. ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಯಾವ ರೀತಿಯ ಲೋಹಗಳು? ಇವು ಜಡ ಲೋಹಗಳು. ಓಕೆ, ಇವು ಜಡ ಲೋಹಗಳು. ರಾಸಾಯನಿಕ ಪ್ರತಿಕ್ರಿಯಾಶೀಲತೆಯನ್ನ ಯಾವ ಗುಣದಿಂದ ನಾವು ಗುರುತಿಸಬಹುದು ಅಥವಾ ನಿರ್ಧರಿಸಬಹುದು? ಅಂದ್ರೆ ಕೆಮಿಕಲಿ ವೆರಿ ರಿಯಾಕ್ಟಿವ್ ಅಂತ ಹೇಳಿ ಯಾವ ಒಂದು ಗುಣದಿಂದ ನಾವು ನಿರ್ಧರಿಸಬಹುದು? ಪರಮಾಣು ಗಾತ್ರ, ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುವ ಅಥವಾ ಪಡೆದುಕೊಳ್ಳುವ ಸಾಮರ್ಥ್ಯ, ಸಾಂದ್ರತೆ, ದೃಢತೆ ಅಂತ ಇದೆ. ಕೆಮಿಕಲಿ ವೆರಿ ರಿಯಾಕ್ಟಿವ್ ಅಂತ ಹೇಳಿ ನಾವು ಯಾವಾಗ ನಿರ್ಧರಿಸಬೇಕು ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುವ ಅಥವಾ ಪಡೆದುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರುತ್ತಲ್ಲ, ಡಿಪೆಂಡ್ ಅಪಾನ್ ದಟ್ ಅದು ಎಷ್ಟು ರಿಯಾಕ್ಟಿವ್ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಲೋಹದ ಸಲ್ಫೈಡ್ ಅದಿರನ್ನ ಕಾರ್ಬೋನೇಟ್ ಅದಿರುಗಿಂತ ಹೇಗೆ ಶುದ್ಧೀಕರಿಸಲಾಗುತ್ತೆ? ಅಂದ್ರೆ ಅದಕ್ಕಿಂತ ಕಾರ್ಬೋನೇಟ್ ಅದ್ರಗಿಂತ ಹೇಗೆ ಶುದ್ಧೀಕರಿಸಲಾಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಹುರಿಯುವಿಕೆ ಮತ್ತು ರಿಡಕ್ಷನ್ ಮೂಲಕ. ಓಕೆ, ಅಲೋಹಗಳನ್ನ ನೀರಿನಲ್ಲಿ ಶೇಖರಿಸೋದಕ್ಕೆ ಕಾರಣ ಏನು? ಅಲೋಹಗಳನ್ನ ಅಂದ್ರೆ ನಾನ್ ಮೆಟಲ್ಸ್ ಅನ್ನ ಜಾಸ್ತಿ ನೀರಿನಲ್ಲಿ ಶೇಖರಿಸ್ತಾರೆ. ಕಾರಣ ಏನು ಅಂದ್ರೆ ಅವು ಆಕ್ಸಿಜನ್ ಜೊತೆ ತುಂಬಾ ಬೇಗ ಪ್ರತಿಕ್ರಿಯಿಸ್ತವೆ, ರಿಯಾಕ್ಟ್ ಆಗ್ತವೆ, ಅದಕ್ಕೋಸ್ಕರ. ಯಾವ ಲೋಹವು ಅತಿ ಸಾರಿಯಾದ ಮೀನ್ಸ್ ಡಯೋರಿಯಾ ಲಕ್ಷಣಗಳನ್ನ ಹೊಂದಿರುವ ರೋಗಕ್ಕೆ ಚಿಕಿತ್ಸೆಯಾಗಿ ಬಳಸ್ತಾರೆ? ಯಾವ ಒಂದು ಮೆಟಲ್ ಅನ್ನ ಅತಿ ಸಾರಿ ಅಂದ್ರೇನು? ಜಾಸ್ತಿ ಅಂದ್ರೆ ಡಿಸೆಂಟ್ರಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಬೇಗ ಬೇಗ ಹೋಗಿ ಬರುವಂತದ್ದು ಅಂದ್ರೆ ಜಾಸ್ತಿ ಹೋಗುವಂತದ್ದು, ಇಂಥ ಲಕ್ಷಣಗಳನ್ನ ಹೊಂದಿರುವಂತ ರೋಗದ ಚಿಕಿತ್ಸೆಯಾಗಿ ಬಳಸಲ್ಪಡುವಂತದ್ದು ದಟ್ ಇಸ್ ಜಿಂಕ್. ಓಕೆ, ಜಿಂಕ್ ಸಲ್ಫೇಟ್ ಅಂತಾನೆ. ಓಕೆ, ಅದಕ್ಕೆ ಜಿಂಕ್ ಸಲ್ಫೇಟ್ ಅಂತಾನೆ ಟಾನಿಕ್ ಕೊಡ್ತಾರೆ ಮಕ್ಕಳಿಗೆ. ಓಕೆ, ಓಕೆ, ಎಸ್. ಯಾವ ಲೋಹವು ದ್ರವ ಮತ್ತು ಘನ ಎರಡೂ ರೂಪದಲ್ಲಿ ಇರುತ್ತೆ? ಯಾವ ಒಂದು ಲೋಹ ದ್ರವ ರೂಪದಲ್ಲೂ ಇರುತ್ತೆ ಮತ್ತೆ ಘನ ರೂಪದಲ್ಲೂ ಇರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ನನ್ ಅದರ್ ದ್ಯಾನ್ ಮರ್ಕ್ಯುರಿ. ಓಕೆ, ಥರ್ಮೋಮೀಟರ್ ಅಲ್ಲಿ ಬಳಸುವಂತಹ ಮರ್ಕ್ಯುರಿ ಏನಿರುತ್ತೆ ಆ ಒಂದು ಲೋಹ ಘನ ಮತ್ತು ದ್ರವ ಎರಡು ರೂಪದಲ್ಲೂ ಇರುತ್ತೆ. ಯಾವ ಅಲೋಹವು ಪ್ರಕಾಶಮಾನವಾದ ಜ್ವಾಲೆಯನ್ನ ಉತ್ಪಾದಿಸುತ್ತೆ? ಒಂದು ನಾನ್ ಮೆಟಲ್ ಅದು ತುಂಬಾ ಬ್ರೈಟ್ ಆಗಿ ಜ್ವಾಲೆಯನ್ನ ಉತ್ಪಾದಿಸುತ್ತೆ. ಯಾವುದು? ದಟ್ ಇಸ್ ರಂಜಕ. ಓಕೆ, ರಂಜಕ ಅಂದ್ರೇನು? ಫಾಸ್ಫರಸ್. ಓಕೆ, ಎಸ್. ಸೊ ಇಲ್ಲಿಗೆ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡಿದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋದಿದೆ. ಓಕೆ, ಸೊ ಸಿ ಯು ಲೇಟರ್. ಹ್ಯಾಪಿ ರೀಡಿಂಗ್.